ಏನು ಅಂದ್ಕೊಂಡು ಅಂಬೇಡ್ಕರ್ ಬಿಡೋ ಏನು ನಮ್ಗೆ ಏನು ಮಾಡವ್ರೆ, ಏನು ನಮಗೆ ನಮ್ಮ ಸಮುದಾಯಕ್ಕೆ ಮಾತ್ರ ಬರ್ದೇವ್ರ ಅಂತ ಅಂದ್ಕೊಂಡವ್ರೆ. ಹಾಗಾಗಿ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಕ್ಕೂ ಬರೆದವ್ರೆ, ಎಲ್ಲ ಸಮುದಾಯಕ್ಕೂ ನ್ಯಾಯ ಕೊಡಿಸಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಡಿಸಿದ್ದಾರೆ. ಯಾಕಂದರೆ ಇವತ್ತು ಒಂದು ಅಂತರ ಕ್ರಿಕೆಟ್ ಇದರಲ್ಲಿ ಒಂದು ವಿಶ್ವಕಪ್ಪಲ್ಲಿ ಆಯ್ಕೆ ಆಗಿರೋದು ಹೆಣ್ಮಗಳು. ಅದಕ್ಕೆ ಕಾರಣ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇವತ್ತು ವಿಶ್ವಕಪ್ಪನ್ನು ಹೊಡೆದಿದ್ದ ಮಹಿಳೆಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ. ಸಂವಿಧಾನಕ್ಕೆ ಗೌರವ ಸೂಚಿಸಿ ಸಂವಿಧಾನ ದಿನವನ್ನು ಆಚರಿಸಿದಾಗ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಕ್ಕೆ ಸಾರ್ಥಕತೆ. ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಕಂಬಿ ಮಂಜುನಾಥ್. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವವನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಪರ್ಕ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಭಾರತದ ಸಂವಿಧಾನ ದಿನ ಅಂದು ನವೆಂಬರ್ 26ನೇ ತಾರೀಕು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತಿದೆ. ಈಗ ಮುಖ್ಯವಾಗಿ ಅಂಬೇಡ್ಕರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಯಾಕೆ ಕರೀತಾರೆ ಅಂದರೆ ಸಂವಿಧಾನ ರಚಿಸಿದವರು. ಈ ಸಂವಿಧಾನ ಅನ್ನೋದು ಬರೀ ಒಬ್ಬರಿಗೋ ಇಬ್ಬರಿಗೋ ಒಂದು ಜಾತಿಗೋ ಇಲ್ಲ ಒಂದು ಧರ್ಮಕ್ಕೋ ಅಂತ ಇದನ್ನ ಧರ್ಮಕ್ಕೋಸ್ಕರ ಇಲ್ಲ. ಎಲ್ಲ ಜಾತಿ ಮತ ಮತ್ತು ಧರ್ಮ ಒಂದು ಮಾನವ ಕುಲಕ್ಕೋಸ್ಕರ ಈ ಸಂವಿಧಾನವನ್ನು ಬರೆದಿದ್ದಾರೆ. ಈ ಸಂವಿಧಾನವನ್ನು ಇಲ್ಲದೆ ಇದ್ದಿದ್ರೆ ಎಷ್ಟೋ ಜನ ಈ ಮನುಕುಲ ಅನ್ನೋದು ಎಷ್ಟೋ ಜನ ಕಡಿಮೆ ಆಗ್ತಿತ್ತು. ಇದು ಅವರು ಎಷ್ಟೋ ದೇಶಗಳ ತಿರುಗಿ ಎಷ್ಟೋ ಓದಿ ಎಷ್ಟೋ ಅವರು ಊಹಿಸೋಕ್ಕಾಗಲ್ಲ ಅಷ್ಟೆಲ್ಲ ಓದಿ ಅಷ್ಟು ಜ್ಞಾನ ಪಡ್ಕೊಂಡು ನಮ್ಮ ದೇಶಕ್ಕೋಸ್ಕರ ಒಂದು ಸಂವಿಧಾನವನ್ನು ರಚಿಸಿದ್ದಾರೆ. ಈ ರಚನೆ ಮಾಡಿರೋದು ಉದ್ದೇಶ ಏನಂದರೆ ನಮ್ಮ ಜನ ಸಮಾನತೆಯನ್ನು ಕಾಪಾಡಬೇಕು, ಜನ ಒಗ್ಗಟ್ಟಾಗಿರಬೇಕು, ಒಂದು ಮಾನವೀಯತೆಯನ್ನು ಮೆರೀಬೇಕು, ಮನುಕುಲದಲ್ಲಿ ಜಾತಿ ಭೇದ ಅನ್ನೋದು ಇರಬಾರ್ದು, ಎಲ್ಲ ಚೆನ್ನಾಗಿರಬೇಕು. ಈ ಇಂದಿನ ಪ್ರಜೆಗಳು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಸೊ ಈಗ ನಾವು ಏನು ಮಕ್ಕಳಲ್ಲಿ ಏನು ವಿದ್ಯೆ ಕಲಿಸ್ತೇವೋ ಮುಂದೆ ಅವರು ಪ್ರಜೆಗಳಾಗಿ ಭಾರತ ಪ್ರಜೆಗಳಾಗಿ ನಮ್ಮ ದೇಶವನ್ನು ಕಾಪಾಡೋಕ್ಕೋಸ್ಕರ ಈ ಸಂವಿಧಾನದಲ್ಲಿ ಕಾನೂನಾಗಲಿ ಈಗ ರಾಜಕೀಯ ಕಾನೂನು ಪ್ರತಿಯೊಂದು ನಾವು ಏನು ಈಗ ಸ್ವತಂತ್ರವಾಗಲಿ ನಾವು ಆರಾಮಾಗಿ ಇದ್ದೀವಿ ಅಂದರೆ ಈಗ ಇದಕ್ಕೆ ಅಂಬೇಡ್ಕರ್ ಕೂಡ ಒಬ್ಬರು ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರಣ ಆಗಿರುತ್ತಾರೆ. ಯಾಕಂದರೆ ಈಗ ಈ ಸಂವಿಧಾನನೇ ಇಲ್ಲ ಅಂದಿದ್ರೆ ಈ ಕಾನೂನೇ ಇರ್ತಿರ್ಲಿಲ್ಲ. ಈ ಕಾನೂನೇ ಇಲ್ಲ ಅಂದಿದ್ರೆ ಎಷ್ಟೋ ಹೆಣ್ಮಕ್ಳಿಗಾಗಲಿ ಇದೊಂದು ಶೋಷಣೆ ರೀತಿಯಾಗಿ ಎಷ್ಟೊಂದು ಈಗಲೂ ಈ ಸಂವಿಧಾನ ಪಾಲಿಸಿ ಎಷ್ಟೊಂದು ಕಡೆ ಈಗ ಹೆಣ್ಣುಮಕ್ಳ ಶೋಷಣೆ ಆಗ್ತಾ ಇದೆ. ಎಷ್ಟೊಂದು ಕಡೆ ಬಾಲ್ಯ ವಿವಾಹ ಆಗಲಿ ಮತ್ತು ಬಾಲ ಗರ್ಭಿಣಿ ಆಗಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನೋಡಬೇಕಾದ್ರೆ ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿ ಅನ್ನೋದು ಜಾಸ್ತಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಇದು ಕೂಡ ಬಾಲ್ಯ ವಿವಾಹ ಅನ್ನೋದು ತಡೆಗಟ್ಟಬೇಕು ಅನ್ನೋದು ಒಂದು ಕಾಯ್ದೆ ಇದೆ. ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ರೆ ಅಂದರೆ 18 ವರ್ಷ ತುಂಬಕ್ಕಿಂತ ಮುಂಚೆ ಒಂದು ಹೆಣ್ಣುಮಗು ಮದುವೆ ಆಗಬಾರ್ದು. ಹೆಣ್ಣುಮಕ್ಳು 18 ವರ್ಷ ತುಂಬಿದ ಮೇಲೆ ಮದುವೆ ಆಗಬೇಕು. ಅದಕ್ಕಿಂತ ಮುಂಚೆನೆ ಮದುವೆ ಆದರೆ ಅವರು ಬಾಲ್ಯ ವಿವಾಹ ಅಂತಾರೆ. ಅದಾದಮೇಲೆ ಅದಕ್ಕಿಂತ ಮುಂಚೆನೆ ಗರ್ಭಿಣಿ ಆದರೆ ಬಾಲ ಗರ್ಭಿಣಿ ಅಂತಾರೆ. ಸೊ ಇದು ಯಾಕೆ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೀನಿ ಅಂದರೆ ತುಂಬ ನಮ್ಮ ಈ ದೇಶದಲ್ಲಿ ಸುಮಾರು ಈಗ ಈ ನಮ್ಮ ಕರ್ನಾಟಕದಲ್ಲಾಗಲಿ ತುಂಬ ಹೆಚ್ಚಳ ಆಗೈತೆ.
ನಮ್ಮ ICDC ಇಲಾಖೆಯಲ್ಲಿ ತೊಂದರೆ ಆಗ್ಬಿಟ್ಟೈತೆ, ಅವ್ರಿಗೂ ಇದೇ ತಲೆನೋವಾಗೈತೆ, ನಮ್ಮ ಆರೋಗ್ಯ ಇಲಾಖೆಗೆ ಇದೇ ತೊಂದರೆ ಆಗೈತೆ. ಯಾಕಂದರೆ ಎಲ್ಲ ಸಾರ್ವಜನಿಕರು ಕೈ ಜೋಡಿಸಿ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು. ಮೊದಲನೇದಾಗಿ ಬಾಲ್ಯ ವಿವಾಹವನ್ನು ತಡೆಗಟ್ಟಿದ್ರೆ ಬಾಲ ಗರ್ಭಿಣಿ ಆಗೋದನ್ನು ತಡೆಗಟ್ಬೋದು. ಯಾಕಂದರೆ ಎಷ್ಟೋ ಜನ ಈಗ ಹೆಣ್ಮಕ್ಳಿಗೆ ಬೇಗ ಏನು ಮಾಡ್ತಾ ಇದ್ದಾರೆ ಅಂದರೆ ಮದುವೆ ಮಾಡಿಬಿಡ್ತಾ ಇದ್ದಾರೆ, 18 ವರ್ಷದ ಮುಂಚೆನೇ ಮಾಡ್ತಾ ಇದ್ದಾರೆ. ಸೊ ಇದನ್ನು ದಯವಿಟ್ಟು ಎಲ್ಲ ಈಗ ನಮ್ಮ ಭಾಗದಲ್ಲಿ ನಾನು ನೋಡ್ದಂಗೆ ಸುಮಾರು ಹಳ್ಳಿಗಳಲ್ಲಿ ಇದಾಗ್ತೈತೆ. ಇದು ಏನಾಗ್ತೈತೆ ಅಂದರೆ ಈಗ ನಮ್ಮ ಸುತ್ತಮುತ್ತಲು 27 ಹಳ್ಳಿ ಬರ್ತವೆ. ಸೊ ಇದರಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಆಗ್ತಾ ಇದೆ. ಸುಮಾರು ಹಳ್ಳಿಗಳಲ್ಲಿ ಇದು ಪ್ರಾಬ್ಲಮ್ ಆಗ್ತೈತೆ. ಅಲ್ಲಿ ಅದರಿಂದ ಏನು ತೊಂದರೆ ಆಗ್ತೈತೆ ಅಂದರೆ ನಮಗೆ ಕಾನೂನು ರೀತಿಯಾಗಿ ಕ್ರಮ ಆಗ್ತಿಲ್ಲ. ನಮ್ಮ ತಾಲೂಕ್ ಪಂಚಾಯತ್ ಇಒ ಕೂಡ ಅದೇ ಹೇಳ್ತಿರೋದು. ಸೊ ನಮ್ಮ CEO ಕೂಡ ಅದೇ ಹೇಳ್ತಿರೋದು, ಬಾಲ್ಯ ವಿವಾಹನ ತಡೆಗಟ್ಟಬೇಕು, ಬಾಲ ಗರ್ಭಿಣಿನ ತಡೆಗಟ್ಟಬೇಕು ಅಂತ. ಈಗ ನಮಗೆ ಟೆಕ್ನಿಕಲ್ ಏನು ಪ್ರಾಬ್ಲಮ್ ಆಗ್ತೈತೆ ಅಂದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಒಂದು ಬಾಲ್ಯ ವಿವಾಹ ಆದ ತಕ್ಷಣ ಅವ್ರಿಗೆ ಗೊತ್ತಿರುತ್ತೆ, ಆದ್ರೆ ಇನ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಇಲ್ಲಿ ನಮ್ಮ ಏನಾಗ್ತೈತೆ ಅಂದರೆ ಈ ಲೋಕಲಲ್ಲಿ ಕೆಲಸ ಮಾಡಿ ಈಗ ನಮಗೆ ಬಾಲ ಗರ್ಭಿಣಿ ಅಂತ ಬರುತ್ತೆ. ಸೊ ಡಾಕ್ಟ್ರ್ ಆಗಲಿ ನಮ್ಮ ಸ್ಟಾಫ್ ಆಗಲಿ ಇನ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ, ಒಂದು ಕೇಸ್ ಮಾಡೋಕ್ಕಾಗಲ್ಲ. ಯಾಕೆ ಆಗ್ತಿಲ್ಲ ಅಂದರೆ ಇಲ್ಲಿ ನಮಗೆ ಸುಮ್ಮನೆ ನಿಷ್ಠೂರ ಆಗ್ತಾರೆ. ಈಗ ಇವರು ಅದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಯಾಕೆ ಒಂದು ಬಾಲ್ಯ ವಿವಾಹ ಅಂತ ಗೊತ್ತಾದ ತಕ್ಷಣ ಇವ್ರು ಇನ್ಫಾರ್ಮ್ ಮಾಡ್ಬೋದು, ಆದರೆ ಯಾಕೆ ಮಾಡ್ತಿಲ್ಲ? ಸೊ ಅವ್ರ ಮೇಲೆ ಮೊನ್ನೆ ಉದಾಹರಣೆಗೆ ಒಂದು ಅಂದುಕುಂಟೆ ಆಗಲಿ ರಂಗಾಪುರದಲ್ಲಿ ಆಗಲಿ ಎಲ್ಲ ಪ್ರಾಬ್ಲಮ್ ಆಯ್ತು. ಏನಂತ ಗೊತ್ತಾಗಿದೆ, ಇವ್ರಿಗೆ ಕೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೇನೋ ಊಟ ಜಗಳಕ್ಕೆ ಬಂದರು. ಅಂದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕಾರ್ಯದರ್ಶಿ ಯಾರಂದರೆ ನಮ್ಮ CDP ಅವರಾಗಿರ್ತಾರೆ. ಸೊ CDP ಅದಕ್ಕೆ ಮತ್ತೆ ಆದಮೇಲೆ ತಹಶೀಲ್ದಾರ್ ಆಗಲಿ ಇವರೆಲ್ಲ ಕೇಸ್ ಮಾಡುವ ಅಧಿಕಾರಿಗಳಾಗಿರ್ತಾರೆ. ನಾವು ಇನ್ಫಾರ್ಮೇಷನ್ ಕೊಡ್ತೀವಿ. ಯಾರೇ ಆಗಲಿ ಸಾಮಾನ್ಯ ಒಂದು ಸಾಮಾನ್ಯ ವ್ಯಕ್ತಿ ಕೂಡ ಅದಕ್ಕೆ ಕೇಸ್ ಮಾಡ್ಬೋದು. ಇದು FIR ಮಾಡಿಸ್ಬೋದು, ಕೇಸ್ ಮಾಡ್ಬೋದು. ಸೊ ನಾವು ಸುಮಾರು ಮಾಡ್ತಾ ಇದ್ದೀವಿ. ಸೊ ಈ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಆಗ್ತವೆ. ಅದಕ್ಕೆ ನಾನು ಎಲ್ಲ ಇಲಾಖೆಯಲ್ಲಿ ಎಲ್ಲರಿಗೂ ಇದೇ ಹೇಳ್ತಿರೋದು, ಬಾಲ್ಯ ವಿವಾಹ ಆದ ತಕ್ಷಣವೇ ಧೈರ್ಯವಾಗಿ ಎಲ್ಲರೂ ಕೇಸ್ ಮಾಡಲೇಬೇಕು. ಇದು ನಿಮ್ಮೊಂದು ಹಕ್ಕು. ಯಾಕಂದರೆ ಈಗ ನಾವು ಮನಸ್ಸು ಮಾಡಿ ಧೈರ್ಯ ಮಾಡಿ ತಡೆಗಟ್ಟಿಲ್ಲ ಅಂದರೆ ಮುಂದೊಂದು ದಿವಸ ಎಲ್ಲ ಜಾಸ್ತಿ ಆಗ್ತವೆ. ಯಾವುದೇ ರೀತಿಯಾಗಿ ಯಾವ ರಾಜಕೀಯಕ್ಕಾಗಲಿ ಯಾರಿಗೆ ಮಣಿಯದೆ ಇದನ್ನು ಏನು ಮಾಡಬೇಕು, ತುಂಬ ಸೀರಿಯಸ್ ಆಗಿ ಕೇಸ್ ಮಾಡಬೇಕು. ಬಾಲ್ಯ ವಿವಾಹ ತಡೆಗಟ್ಟಲೇಬೇಕು. ಮತ್ತು ಬಾಲ ಗರ್ಭಿಣಿ ತಡೆಗಟ್ಟು. ಯಾಕಪ್ಪ ಇದು ಹೇಳ್ತಾ ಇದ್ದಾರೆ ಅಂದರೆ ಬಾಲ ಗರ್ಭಿಣಿ ಆದರೆ ತುಂಬ ಜನ ಏನಾಗ್ತಾ ಇದ್ದಾರೆ, ಅವರಿಗೆ ತಾಯಿ ಮರಣ ಮತ್ತು ಶಿಶು ಮರಣ ಅನ್ನೋದು ತುಂಬ ಹೆಚ್ಚಳವಾಗಿದೆ. ಯಾಕಂದರೆ ಈಗ ನಾವು ಸುಮ್ಮನೆ ಇದ್ದರೆ ಮುಂದೆ ಒಂದು ದಿವಸ ಅವ್ರಿಗೆ ತೊಂದರೆ ಆಗೇ ಆಗುತ್ತೆ. ಯಾಕಂದರೆ ಅವರು ಗರ್ಭಿಣಿ ಆದರೆ ಗರ್ಭಕೋಶ ಅನ್ನೋದು 18 ವರ್ಷ ಆದಮೇಲೆ ಅವರಿಗೆ ಡೆವಲಪ್ಮೆಂಟ್ ಆಗಿರುತ್ತೆ. ಅಂದರೆ ಚೆನ್ನಾಗಿ ಅವ್ರಿಗೂ ಕರೆಕ್ಟಾಗಿ ಒಂದು ಶಕ್ತಿಯುತವಾಗಿ ಇರಬೇಕಂದ್ರೆ ಆವಾಗಲೇ ಆಗಬೇಕು ಅಂತ ಹೇಳ್ಬಿಟ್ಟು ಕಾನೂನು ಮಾಡಿರೋದು. ಇದು ಎಲ್ಲ ಅಂಬೇಡ್ಕರ್ ಮಾಡಿರೋ ಕಾನೂನುಗಳಲ್ಲಿ ಇದು ಕೂಡ ಒಂದು ಕಾನೂನು. ದಯವಿಟ್ಟು ಈ ಸಂದರ್ಭದಲ್ಲಿ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಜಾಸ್ತಿ ಆಗತ್ತೆ. ಇದನ್ನು ತಡೆಗಟ್ಟಲೇಬೇಕು. ಎಲ್ಲ ಸಾರ್ವಜನಿಕರು, ಮಾಧ್ಯಮ ಮಿತ್ರರಾಗಲಿ ಪ್ರತಿಯೊಬ್ಬರು ಕೈ ಜೋಡಿಸಿ ಇದನ್ನು ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಯನ್ನು ತಡೆಗಟ್ಟಬೇಕು ಅಂತ ಹೇಳ್ತಾ ಈ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದ್ಸರಿ ನಾನು ಮಾತು ಮುಗಿಸಿ. ಬಾಲ್ಯ ವಿವಾಹ ತಡೆಗಟ್ಟುವ ಮೂಲಕ ಹೆಣ್ಣು ಮಕ್ಕಳ ಮುಂದಿನ ಭವಿಷ್ಯ ರೂಪಿಸಬೇಕೆಂದು ಬರಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ನಂದೀಶ್ರವರು ಪೋಷಕರಿಗೆ ತಿಳುವಳಿಕೆ ನೀಡಿದರು. ಶಿರಾ ತಾಲೂಕು ಬರಗೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ, ಗ್ರಾಮ ಪಂಚಾಯಿತಿ, ಆರೋಗ್ಯ ಇಲಾಖೆ,
ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮಸ್ಥರ ಸಹಯೋಗದಲ್ಲಿ ನಡೆದ ಸಂವಿಧಾನ ದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅವರು ಮಾತನಾಡಿದ ಅವರು ಬಾಲ್ಯ ವಿವಾಹದಿಂದ ಬಾಲ್ಯಾವಸ್ಥೆಯಲ್ಲಿ ಶಿಶುಗಳಿಗೆ ಜನ್ಮ ನೀಡಿದ ತಾಯಿ ಹಲವು ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುವಂತಾಗುತ್ತದೆ. ಇಂದಿನ ಸಂವಿಧಾನ ದಿನದಂದು ಪ್ರತಿಯೊಬ್ಬರೂ ಪ್ರತಿಜ್ಞೆ ಮಾಡಿ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಿ ಹೆಣ್ಣು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಪ್ರಯತ್ನ ಮಾಡಬೇಕಿದೆ ಎಂದರು. ನಂತರ ಮಾತನಾಡಿದ ಪಿಡಿಒ ಶಿವರಾಮಯ್ಯ ಮಾತನಾಡಿ ಸಂವಿಧಾನ ಶಿಲ್ಪಿ ಎಂದು ಹೆಸರು ಪಡೆದಿರುವ ಅಂಬೇಡ್ಕರ್ ರವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಲಿಖಿತ ರೂಪದಲ್ಲಿ ಪ್ರಪಂಚದ ಅತ್ಯುನ್ನತ ಸಂವಿಧಾನವನ್ನು ರಚಿಸಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನ್ಯಾಯಾಂಗ, ಕಾರ್ಯಾಂಗ, ಆಡಳಿತ ವರ್ಗ ಸೇರಿದಂತೆ ಸಾಮಾನ್ಯ ಜನರು ಹೇಗೆ ಕರ್ತವ್ಯ ನಿರ್ವಹಿಸಿ ನಡೆದುಕೊಳ್ಳಬೇಕು ಎಂಬುದನ್ನು ಸಂವಿಧಾನದಲ್ಲಿ ಅಳವಡಿಸಿದ ಪರಿಣಾಮ ನಾವೆಲ್ಲರೂ ಇಂದು ಸೌಹಾರ್ದತೆಯಿಂದ ಜೀವಿಸಲು ಸಾಧ್ಯವಾಗುತ್ತಿದೆ. ಸಂವಿಧಾನಕ್ಕೆ ಗೌರವ ಸೂಚಿಸಿ ಸಂವಿಧಾನ ದಿನವನ್ನು ಆಚರಿಸಿದಾಗ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಕ್ಕೆ ಸಾರ್ಥಕತೆ ಉಂಟಾಗುತ್ತದೆ ಎಂದರು. ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಹಾಗೂ ಗ್ರಾಪಂ ಸದಸ್ಯ ಕಂಬಿ ಮಂಜುನಾಥ್ ಮಾತನಾಡಿ, ಇತ್ತೀಚೆಗೆ ನಡೆದ ಟಿ20 ಮಹಿಳಾ ಅಂಧರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಶಿರಾ ತಾಲೂಕಿನ, ಅದರಲ್ಲೂ ನಮ್ಮ ಊರಿನ ಸಮೀಪದ ಹಳ್ಳಿಯ ಹೆಣ್ಣು ಮಗಳು ಎಂಬುದು ಹೆಮ್ಮೆ ಪಡುವ ಸಂಗತಿ ಎಂದರು. ಇದೇ ರೀತಿ ಪ್ರತಿಯೊಬ್ಬ ಹೆಣ್ಣು ಮಗಳು ಸಾಧನೆ ಮಾಡಬೇಕಿದೆ ಎಂದರು. ಸಂದರ್ಭದಲ್ಲಿ ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಶೋಧ ದೇವರಾಜ ಅರಸ್, ಉಪಾಧ್ಯಕ್ಷ ಕಾಂತರಾಜು, ಸಾಹಿತಿ ನರಸಪ್ಪ, ಮುಖಂಡರಾದ ಬಾಣಗೆರೆ ಗ್ರಾಮ ಪಂಚಾಯತಿ ಸದಸ್ಯ ಅರಗಿಣಿ ರಂಗನಾಥ್, ಮುಖಂಡರಾದ ಈರಣ್ಣ, ಕಲಿಗೋನಹಳ್ಳಿ ತಿಪ್ಪೇಸ್ವಾಮಿ, ಯಲಪೇನಹಳ್ಳಿ ರಾಜು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಬರಗೂರು ಗ್ರಾಮ ಪಂಚಾಯತಿಯ ಮಹಿಳಾ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು.